ಚೆಕ್. ಜ್ಞಾನಗಂಗಾ ವೇದಿಕೆ ಕರ್ಕಿ ತಾಲೂಕು ಹೊನ್ನಾವರ ಇವರ ಸಹಯೋಗದಲ್ಲಿ ನೆರವೇರ್ತಾ ಇರುವಂತಹ ತೃತೀಯ ವರ್ಷದ ಹೊನ್ನಾವರ ಗುಮ್ಮಟ ತಾಲೂಕು ಮಟ್ಟದ ಜಾನಪದ ಮತ್ತು ನೃತ್ಯ ಸ್ಪರ್ಧಾ ಕಾರ್ಯಕ್ರಮ ಹಾಗೂ ಹಾಸ್ಯಮಯ ನಾಟಕ ಸಾಂಸ್ಕೃತಿಕ ಹಬ್ಬ 2000 ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಉದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಗೆ ತಂದರೆ ನೀನು ಗರಿಗೆ ತಂದರೆ ನೀನು ಕೊಡುವೆ ವರವನ್ನ. ಗತಿ ನೀನೆ ಗಣಪನ್ನೆ ಕೈ ಹಿಡಿಯೋ ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಅಡಿ ಮುಟ್ಟದೇನು ಆ ದೈವದಾಜ್ಞೆನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆರಳಾಗಿಳಿಸು. ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು. ಆ ದೈವದಾಜ್ಞೆನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಪಾದ ಕಮಲಕ್ಕೆ ನಮಿಸುತ್ತಾ ಮತ್ತು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳ ಅನುಗ್ರಹ ಪಡೆದು ನಾವು ಇವತ್ತು 3ನೇ ವರ್ಷದ ಜ್ಞಾನಗಂಗಾ ವೇದಿಕೆಯ ಈ ಒಂದು ಸಾಂಸ್ಕೃತಿಕ ಹಬ್ಬಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಜ್ಞಾನಗಂಗಾ ವೇದಿಕೆಯು ಕಲೆ ಸಾಹಿತ್ಯ ಹಾಗೂ ಜಾನಪದ ಸೊಗಡನ್ನು ಎಲ್ಲ ಗ್ರಾಮೀಣ ಪ್ರತಿಭೆಗಳಿಗೆ ಅದು ಮುಟ್ಟಬೇಕು ಮತ್ತು ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ಇರುವಂಥ ಎಲ್ಲ ಒಂದು ಚಿಕ್ಕ ಮಕ್ಕಳಿರಲಿ ದೊಡ್ಡವರು ಇರಲಿ ಅವರಿಗೆ ಈ ಒಂದು ವೇದಿಕೆ ಮಾಡಿಕೊಡ್ತಾ ಇದೆ. ಅವರ ಒಂದು ಪ್ರತಿಭೆ ಅವರು ಇಲ್ಲಿ ಪ್ರದರ್ಶನ ಮಾಡಿ ನಮ್ಮದೇನೋ ಒಂದು ಕಿರು ಕಾಣಿಕೆ ನಮ್ಮೆಲ್ಲ ಗಣ್ಯಗಳು ನಮಗೆ ಇಂಥ ಒಂದು ಕಾರ್ಯಕ್ರಮ ಮಾಡಲು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ನಾವು ಈ ಜ್ಞಾನಗಂಗಾ ವೇದಿಕೆಯನ್ನು ಹುಟ್ಟುಹಾಕಿದ್ದು ಅದು ತನ್ನದೇ ಆದಂಥ ಇತಿಮಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಬಂದಿದೆ. ಹೀಗೆ ಈ ಕಾರ್ಯಕ್ರಮ ನಡೆಯುವಲ್ಲಿ ಊರ ನಾಗರಿಕರು ಹಾಗೂ ಎಲ್ಲ ಸಮಸ್ತ ಬಂಧು ಬಾಂಧವರು ನಮಗೆ ತುಂಬ ರೀತಿಯ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ವೇದಿಕೆಯು ಯಾವಾಗಲೂ ಚಿರ ಋಣಿಯಾಗಿರುತ್ತದೆ. ಹೀಗೆ ಇಂಥ ಒಂದು ಕಲೆಯನ್ನು ಪ್ರೋತ್ಸಾಹಿಸುವ ನಮ್ಮ ವೇದಿಕೆಗೆ ತಮ್ಮೆಲ್ಲರ ಸಹಾಯ ಸಹಕಾರ ಮತ್ತು ಸೂಚನೆ ಸದಾ ಇರಲೆಂದು ಆಶಿಸುತ್ತಾ ನನ್ನ ಒಂದು ಮುಂದಿನ ಕಾರ್ಯಕ್ರಮಕ್ಕೆ ನಾನು ದಾರಿ ದೀಪವನ್ನು ತೋರ್ತಾ ಇದ್ದೀನಿ. ಈ ಒಂದು ಕಾರ್ಯದಲ್ಲಿ ತಾವು ಕೂಡ ತಲ್ಲೀನರಾಗಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಕಲ್ಯಾಣಂ ಆರೋಗ್ಯಂ ಧನ ಸಂಪದ
सम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते शुभं कुरु त्वं कल्याणम् आरोग्यं धनसम्पदः ಆಗ್ತಾ ಇರುವಂತಹ ಎಲ್ಲ ಸ್ಪರ್ಧಾಳುಗಳಿಗೆ ನೀಡ್ತಾ ಇರುವಂತಹ ಫಲಕವನ್ನ ಅನಾವರಣಗೊಳಿಸ್ತಾ ಇರುವಂತದ್ದು ನಮ್ಮ SDM ಕಾಲೇಜ್ ಹೊನ್ನಾವರದ ಪ್ರಾಧ್ಯಾಪಕರಾಗಿರುವಂತಹ ಶ್ರೀಯುತ ರಾಜು ಮಾಳಿಗೆಮನಿ ಸರ್ ಇವರಿಗೆ ಪ್ರೀತಿಪೂರ್ವಕ ಮನದಾಳದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಕಾರ್ಯಕ್ರಮವನ್ನು ಗಜಾನನ ಹೆಗಡೆ ಅಧ್ಯಕ್ಷರು, ಶ್ರೀ ಚೆನ್ನಕೇಶವ ವಿದ್ಯಾಸಂಸ್ಥೆ. ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮ ಇವತ್ತಿನ ದಿನದಲ್ಲಿ ಈ ಒಂದು ಸಂಚಿಯಲ್ಲಿ ಅದ್ಭುತವಾಗಿ ನೆರವೇರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ಈ ಒಂದು ಶಾಲೆಯ ಮುಖ್ಯಾಧ್ಯಾಪಕರು, ಜೊತೆಯಲ್ಲಿ ಈ ಒಂದು ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ಗಜಾನನ ಹೆಗಡೆ. ತಮ್ಮ ಈ ಒಂದು ಪ್ರೋತ್ಸಾಹ ಸಹಕಾರವನ್ನು ಮೆಚ್ಚಿ ತಮಗೆ ಈ ಒಂದು ವೇದಿಕೆ ಮೇಲೆ ನಮ್ಮ ಜ್ಞಾನಗಂಗಾ ವೇದಿಕೆಯ ಪರವಾಗಿ, ಸದಸ್ಯರ ಪರವಾಗಿ, ಕರ್ಕಿ ಗ್ರಾಮಸ್ಥರ ಪರವಾಗಿ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಸನ್ಮಾನಿಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಟ್ರೋಫಿಯ ಅನಾವರಣವನ್ನ ನೆರವೇರಿಸಿಕೊಟ್ಟಂತಹ ಶ್ರೀಯುತ ಡಾಕ್ಟರ್ ರಾಜು ಮಾಳಿಗೆಮನಿ ಸರ್, ಪ್ರಾಧ್ಯಾಪಕರು SDM ಕಾಲೇಜು ಹೊನ್ನಾವರ. ತಮ್ಮ ಈ ಒಂದು ಪ್ರೋತ್ಸಾಹ ಸಹಕಾರವನ್ನು ಮೆಚ್ಚಿ ಈ ಒಂದು ವೇದಿಕೆ ಮೇಲೆ ತಮ್ಮನ್ನು ಕೂಡ ಸನ್ಮಾನಿಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ನಮ್ಮ ಹೊನ್ನಾವರ ತಾಲೂಕಿನ ಹೆಮ್ಮೆಯ ನಲ್ಮೆಯ ಪತ್ರಕರ್ತರು, ಸಂಸ್ಥಾಪಕರು ಹಾಗೂ ಸಾಹಿತಿಗಳು ಆಗಿರುವಂತಹ ಶ್ರೀಯುತ ಕೃಷ್ಣಮೂರ್ತಿ ಹೆಬ್ಬಾರ್ ಸರ್, ತಮ್ಮ ಅನೇಕ ಸಾಧನೆಗಳನ್ನು ಕೇಳಿದ್ದೇವೆ, ಮಾತುಗಳನ್ನು ಕೇಳಿದ್ದೇವೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹದ ಸವಿನುಡಿಗಳನ್ನು ತಮ್ಮ ನುಡಿಗಳಲ್ಲಿ ಕೇಳಿದ್ದೇವೆ, ಆಲಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಿಮ್ಮ ಒಂದು ಪ್ರೋತ್ಸಾಹ, ಅತ್ಯಮೂಲ್ಯ ಬಹುಮಾನವನ್ನು ಪಡೆದುಕೊಳ್ತಾ ಇರುವಂಥದ್ದು. ಪಡೆದ ಬಳಿಕ ವೇದಿಕೆ ಮುಂಭಾಗದಲ್ಲಿ ದಯವಿಟ್ಟು ಫಲಕಗಳನ್ನು ಪಡೆದಂತಹ ವಿಜೇತರು ವೇದಿಕೆ ಮುಂಭಾಗದಲ್ಲಿ ಆಗಮಿಸಬೇಕಾಗಿತ್ತು, ಹಸ್ತಾಂತರಿಸ್ತಾ ಇರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಒಂದ್ಸಲ ಜೋರಾದ ಚಪ್ಪಾಳಿಯೊಂದಿಗೆ ಎಲ್ಲ ಕಲಾವಿದರನ್ನ ಅಭಿನಂದಿಸಬೇಕು. ಮಂಜುನಾಥ್ ಸರ್ ಅವರು ಈ ಒಂದು ಫಲಕವನ್ನು ಹಸ್ತಾಂತರಿಸ್ತಾ ಇರುವಂಥದ್ದು. ಫಲಕವನ್ನು ಹಸ್ತಾಂತರಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜ್ಞಾನಗಂಗಾ ವೇದಿಕೆಯವರ ಇದು 3ನೇ ವರ್ಷದ ಕಾರ್ಯಕ್ರಮ. ಬಹಳಷ್ಟು ಅದ್ಭುತವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದಿರಿ. ಯಾಕಂತೇಳಿದರೆ ಏನು ಈ ಜಾನಪದ ನೃತ್ಯ ಹಾಗೆ ಸೋಲೋ ನೃತ್ಯ ಇದು ಸ್ಪರ್ಧೆಯನ್ನು ನಡೆಸುವುದರ ಮೂಲಕ ಈ ಭಾಗದ ಜನರಿಗೆ ಒಂದು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದೀರಿ. ನಾನು ನೋಡಿದ ಹಾಗೆ ಪ್ರತಿಯೊಬ್ಬರು ಡ್ಯಾನ್ಸ್ ಏನು ಮಾಡಿದಾರಲ್ಲ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಯಾವುದೇ ಒಂದು ಅಂಜಿಕೆ ಇಲ್ಲದೆ, ಅಳುಕಿಲ್ಲದೆ ಈ ಸ್ಟೇಜನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ಇಂಥ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂಥ ನಮ್ಮ ಜ್ಞಾನಗಂಗಾ ಒಂದು ಸಂಘಟನೆಗೆ ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಯಾಕಂತೇಳಿದರೆ ಇಂಥ ಒಂದು ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ, ಯಾಕೆ ಡ್ಯಾನ್ಸ್ ಮಾಡಿದಂಥವ್ರು ನಾನು ಕೆಲವೊಂದು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಆದರೆ ಅದರಲ್ಲಿ ಕೆಲವೊಬ್ಬರು ಡ್ಯಾನ್ಸ್ ಏನು ಮಾಡಿದಾರಲ್ಲ ಅವರು ರಾಜ್ಯ ಮಟ್ಟನೋ ರಾಷ್ಟ್ರ ಮಟ್ಟದಲ್ಲೂ ಡ್ಯಾನ್ಸ್ ಮಾಡಲಿಕ್ಕೆ ಅವರಿಗೆ ಯೋಗ್ಯತೆ ಇದೆ. ಅದನ್ನು ನಾವು ನೋಡಿದ್ದೇವೆ. ನಾನು ಸುಮಾರು 1.5 ಗಂಟೆಯಿಂದ ಇಲ್ಲೇ ಕುಂತು ನೋಡಿದ್ದೇನೆ. ನನಗೆ ಹಾಗಾಗಿ ಈ ಸಂಘಟನೆ ಏನು ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆಯಲ್ಲ ಇದು ಭಾಳ ಅದ್ಭುತವಾಗಿ ಹಮ್ಮಿಕೊಂಡಿದ್ದಾರೆ. ಈ ಭಾಗದಲ್ಲಿ ಇಂಥ ಪ್ರತಿಭೆಗಳು ಇದೆ ಅನ್ನೋದನ್ನು ನಾನು ನೋಡಿದೆ, ಅಂದರೆ ತೋರಿಸ್ಕೊಟ್ಟಿದ್ದಾರೆ ಈ ಭಾಗದ ಜನತೆಗೆ. ಹಾಗಾಗಿ ಮುಂದಿನ ದಿನದಲ್ಲಿ ತಾವು ಎಂಥ ಕಾರ್ಯಕ್ರಮಗಳನ್ನು ಇದು ಏನು ಈಗ ಮಾಡಿದಾರಲ್ಲ ಈ ಸ್ಪರ್ಧೆ ನಿಜವಾಗಿಯೂ ನೀವು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ನಡೆಸುವಂತಾಗಲಿ ಮುಂದಿನ ದಿನದಲ್ಲಿ. ಯಾಕಂತೇಳಿದರೆ ಏನು ಅವರು ನೃತ್ಯ ಮಾಡಿದಂಥ ಒಂದು 4-5 ನೃತ್ಯ ಮಾಡಿದವರು ಇದ್ದಾರಲ್ಲ, ಬೇರೆಯವರೇನು ಅವರಲ್ಲಿ ಆ ಕಲೆ ಇಲ್ಲ ಅಂತೇಳಲ್ಲ, ಅವರು ಇನ್ನೂ ತರಬೇತಿಯನ್ನು ತಗೊಂಡ್ರೆ ಎಲ್ಲರೂ ಇಲ್ಲಿ ಒಂದು ಒಳ್ಳೆ ಕಾಂಪಿಟೇಟರ್ ಆಗ್ಬೋದು. ಹಾಗಾಗಿ
ಈ ಸಂಘಟನೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಇಲ್ಲೊಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಮತ್ತು ಈ ಭಾಗದ ಜನತೆಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲ ನಮ್ಮ ತಾಯಂದಿರು, ಅಕ್ಕಂದಿರು, ಎಲ್ಲ ಹಿರಿಯರೆಲ್ಲ ಇದ್ದೀರಿ. ತಮ್ಮ ಮಕ್ಕಳನ್ನು ಏನು ಈ ಕಲೆಗೆ ಯಾವ ರೀತಿ ಪ್ರೋತ್ಸಾಹ ಮಾಡಿಸ್ತೀರೋ ಅದೇ ರೀತಿಯಲ್ಲಿ ಶಿಕ್ಷಣಕ್ಕೂ ಹೆಚ್ಚು ಒತ್ತನ್ನು ಕೊಡುವ ಹಾಗೆ ಮಾಡಿರಿ. ಯಾಕಂತ ಹೇಳಿದರೆ ಇವೆಲ್ಲದರ ಜೊತೆಗೆ ನಮಗೆ ಶಿಕ್ಷಣ ಅತಿ ಮುಖ್ಯವಾಗಿದೆ. ಅಂಥ ಶಿಕ್ಷಣಕ್ಕೂ ಹೆಚ್ಚು ಒತ್ತು ಕೊಟ್ಟರೆ ತಾವು ಯಾವುದೇ ಕ್ಷೇತ್ರದಲ್ಲಿ ನೀವೇನು ಈ ಕಲೆಯಲ್ಲಿ ನೀವು ಮುಂದೆ ಬರಬೇಕಂತ ಮಾಡಿದ್ರಲ್ಲ ಅದ್ರ ಜೊತೆಗೆ ಶಿಕ್ಷಣನೂ ಹೆಚ್ಚು ಒತ್ತು ಕೊಟ್ಟಿದ್ದಾದರೆ ನೀವು ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಪಡಿಬೋದು. ಸಾಮಾಜಿಕವಾಗಿ ಅಭಿವೃದ್ಧಿ ಪಡಲಿಕ್ಕೆ ಸಾಧ್ಯ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದ್ರೆ, ಅದೇ ರೀತಿಯಲ್ಲಿ ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಹೊಂದಬೇಕಂದ್ರೆ ಶಿಕ್ಷಣ ಅತಿ ಮುಖ್ಯವಾಗಿದೆ. ಅದಕ್ಕೂ ಹೆಚ್ಚಿನ ಒತ್ತು ಕೊಡಿ. ಇನ್ನೂ ಹೆಚ್ಚಿನದಾಗಿ ಹೇಳಬೇಕಂತ ಹೇಳಿದರೆ ಇದು 3ನೇ ವರ್ಷದ ಕಾರ್ಯಕ್ರಮ. ಮುಂದಿನ ವರ್ಷದಲ್ಲಿ ತಾವು ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀರೋ ಈ ಭಾಗದ ಜನತೆಗಾಗಿ, ಇಲ್ಲಿರುವ ಪ್ರತಿಭಾವಂತರಿಗಾಗಿ ನೀವು ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ರಿ. ಅದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರಲಿ, ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಾಗಿರಲಿ, ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಾಗಿರಲಿ, ಯಾವುದೇ ತಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿ ಬದಲಾವಣೆ ತರುವಂಥ ಕಾರ್ಯಕ್ರಮಗಳಾಗಿರಲಿ, ಈ ಎಲ್ಲ ಕಾರ್ಯಕ್ರಮದಲ್ಲಿ ಈ ಸಂಘಟನೆಯವರ ಜೊತೆಗೆ ನಾನು ನನ್ನ ಕೈಲಾದ ಸಹಾಯ ಸಹಕಾರದೊಂದಿಗೆ ಯಾವತ್ತಿಗೂ ತಮ್ಮ ಜೊತೆಗೆ ಇರ್ತೇನಂತ ಹೇಳ್ತಾ ಇಲ್ಲಿ ನಡೆದಂಥ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಇವತ್ತು ನಿಮ್ಮ ಕಾರ್ಯಕ್ರಮಗಳನ್ನು ನೋಡಿದಾಗ ಬಹಳ ಸಂತೋಷ ಆಗ್ತದೆ. ಯಾಕೆಂದರೆ ಒಂದು ಹಿಂದುಳಿದ ಸಮಾಜವಾಗಿ ಉತ್ತಮವಾದಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡಿದ್ದೀರಿ. ಸಮಾಜಕ್ಕೆ ಒಂದು ಸಂಘಟನೆ ಬೇಕಾಗ್ತದೆ. ಸಮಾಜವನ್ನು ಅಭಿವೃದ್ಧಿಪಡಿಸಬೇಕಾದರೆ, ಸಮಾಜವನ್ನು ಮುಂಚೂಣಿಯಲ್ಲಿ ತಂದು ನಿಲ್ಲಿಸಬೇಕಾದರೆ ಎಲ್ಲರೂ ಸೇರಿ ಒಂದು ಸಂಘಟನೆಯನ್ನು ಮಾಡಿಕೊಂಡಾಗ ಇದು ಸಾಧ್ಯ ಆಗ್ತದೆ. ನಾವು ಅನೇಕ ಸಂಘಟನೆಗಳನ್ನು ನೋಡಿದ್ದೇವೆ. ನಿಮ್ಮ ಸಂಘಟನೆ ಅತ್ಯಂತ ಶ್ರೇಷ್ಠ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ. ಯಾಕೆಂದರೆ ನಿಮ್ಮ ಸ್ಪರ್ಧೆಗಳನ್ನು ನೋಡಿದಾಗ ನೀವು ಎಲ್ಲ ಸಮಾಜಕ್ಕೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಲ್ಲ, ಅದು ಅತ್ಯಂತ ಗೌರವದ ನಡೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ನಿಮ್ಮ ಸ್ಪರ್ಧೆ ಎಲ್ಲರಿಗಾಗಿ ಇದೆ. ಸಮಾನತೆಯನ್ನು ಡಾಕ್ಟರ್ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಏನೆಲ್ಲ ಕನಸನ್ನು ಕಂಡಿದ್ದಿರೋ ಸಮಾನತೆ ಕಡೆಗೆ ನಿಮ್ಮ ಹೆಜ್ಜೆ ಇದೆ. ಎಲ್ಲ ಸಮಾಜವನ್ನು ಸೇರಿಸ್ಕೊಂಡಿದ್ದೀರಿ. ನೀವು ಒಂದು ಭಾಳ ಉತ್ತಮವಾದಂಥ ಸ್ಪರ್ಧೆಯನ್ನು ನಡೆಸಿದ್ದೀರಿ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತದೆ. ಹಾಗಾಗಿ ನಿಮ್ಮ ಜ್ಞಾನಗಂಗಾ ವೇದಿಕೆಯನ್ನು ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತೇನೆ. ನಿಮ್ಮ ಸಮಾಜದಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದೆ ಇರುವಂಥ ಅನೇಕರಿದ್ದಾರೆ. ಆದರೆ ನಿಮ್ಮ ಸಂಘಟನೆ ಇವತ್ತು ಬಹಳ ಪ್ರಬಲವಾಗಿ ಬೆಳೀತಾ ಇದೆ. ಇನ್ನಷ್ಟು ಇದು ಪ್ರಬಲವಾಗಿ ಬೆಳೆಯಬೇಕು, ಆರ್ಥಿಕವಾಗಿ ಶಕ್ತಿಯನ್ನು ಹೊಂದಬೇಕು. ತನ್ಮೂಲಕವಾಗಿ ನಿಮ್ಮ ಸಮಾಜದ ಎಲ್ಲರನ್ನು, ಯಾರೆಲ್ಲ ಹಿಂದುಳಿದಿದ್ದಾರೋ ಅವರನ್ನೆಲ್ಲ ಮುಂಚೂಣಿಯಲ್ಲಿ ತಂದು ನಿಲ್ಲಿಸಲಿಕ್ಕೆ ನಿಮ್ಮ ಸಮಾಜ ಕೆಲಸ ಮಾಡಬೇಕು. ಯಾಕೆಂದರೆ ಇವತ್ತು ರವಿ ಮುಕ್ರಿಯವರು ಇರ್ಬೋದು, ಶಂಕರ್ ಮುಕ್ರಿಯವರು ಇರ್ಬೋದು, ಈಶ್ವರ್ ಮುಕ್ರಿಯವರು ಇರ್ಬೋದು, ಮಹೇಶ್ ಇರ್ಬೋದು, NR ಮುಕ್ರಿಯವರು ಇರ್ಬೋದು, ಅನೇಕ ಅಣ್ಣಪ್ಪ ಮುಕ್ರಿಯವರು ಇವತ್ತು ತಾಲೂಕಾ ನೌಕರ ಸಂಘದ ಅಧ್ಯಕ್ಷರಾಗಿ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಅಧಿಕಾರಿಯಾಗಿ ಅವರ ಗ್ರಾಮ ಪಂಚಾಯತ್ಗೂ ಕೂಡ ಹಲವಾರು ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ತಂದುಕೊಂಡಿದ್ದಾರೆ. ಅಂಥ ಉತ್ತಮವಾದಂಥ ನಡೆ ಅವರಲ್ಲಿದೆ. ಹಾಗಾಗಿ ಅತ್ಯುತ್ತಮ ಅಧಿಕಾರಿಯಾಗೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವತ್ತು ಇಡೀ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಬಹಳ ಉತ್ತಮವಾದಂಥ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ರೀತಿ ಸಮಾಜದಲ್ಲಿ ಮುಂಚೂಣಿಗೆ ಬಂದು ತನ್ಮೂಲಕ ಇಡೀ ಸಮಾಜವನ್ನು ಮುಂಚೂಣಿಗೆ ತರಬೇಕಾದಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಯಾವುದೇ ರೀತಿಯಲ್ಲೂ ಕೂಡ ತಾವು ಇನ್ನಷ್ಟು ಸಂಘಟಿತರಾಗಬೇಕು. ನಿಮ್ಮ ಜೊತೆ ನಾವೆಲ್ಲ ಬೆಂಬಲಕ್ಕೆ ಇರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಿಗೆ ಮಾತನಾಡೋದಕ್ಕೆ ಬಯಸೋದಿಲ್ಲ. 2 ವರ್ಷ ಅದ್ಭುತವಾಗಿ ಈ ಸಂಘಟನೆ
ಡ್ಯಾನ್ಸ್ ಕಾಂಪಿಟೇಷನ್ ಜೊತೆಗೆ ಜಾನಪದ ಕೋಲಾಟನೂ ಸ್ಪರ್ಧೆ ಅಥವಾ ಜಾನಪದ ಕಲೆಗೆ ಸ್ಪರ್ಧೆ ಕೊಡುವಂಥದ್ದು ಕಾರ್ಯಕ್ರಮ ಮಾಡಿದ್ದಾರೆ ಭಾಳ ಅದ್ಭುತವಾಗಿ. ಈಗ 3ನೇ ವರ್ಷ ಪಾದಾರ್ಪಣೆ ಮಾಡಿದ ಭಾಳ ಅಭಿಮಾನ ಬರ್ತದೆ ಜ್ಞಾನ ಗಂಗಾ ವೇದಿಕೆ ಮೇಲೆ. ಬಹುಶಃ ಒಂದು ಮುಕ್ರಿ ಸಮಾಜದವರಾಗಿ ಈ ಕಾರ್ಯಕ್ರಮ ಹಮ್ಕೊಂತಾರೆ. ಆದರೆ ಎಂಥ ಆದರ್ಶ ಅಂದರೆ ಇವತ್ತು ಇವ್ರ ಕಾರ್ಯಕ್ರಮ ಮಾಡೋ ರೀತಿ ನೋಡಿದ್ರೆ ನಮ್ಮೆಲ್ಲ ಸಮುದಾಯಕ್ಕೆ ಇವತ್ತು ಮುಕ್ರಿ ಸಮಾಜದವರು ಆದರ್ಶ ಅಂತ ಹೇಳೋದಕ್ಕೆ ಬಯಸ್ತೀನಿ. ಭಾಳ ಅದ್ಭುತವಾಗಿ ಕಾರ್ಯಕ್ರಮ ಸಂಯೋಜನೆ ಮಾಡಿದ್ದಾರೆ. ನೋಡಿ ಈ ವೇದಿಕೆ ಮೇಲೆ ಎಲ್ಲ ಹಿರಿಯ ಕಿರಿಯ ಎಲ್ಲ ಸಮಾಜದವರನ್ನು ವೇದಿಕೆ ಮೇಲೆ ಕುಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ನಾವೆಲ್ಲ ಕೂತು ನೋಡ್ತಾ ಇದ್ವಿ. ಈ ಸ್ಪರ್ಧೆ, ಈ ಡ್ಯಾನ್ಸ್ ಸ್ಪರ್ಧೆಗೆ ಎಲ್ಲ ಸಮಾಜದವರು ಬಂದು ಇಲ್ಲಿ ಅವಕಾಶ ತಗೊಂಡಿದ್ದಾರೆ. ಎಲ್ಲ ಸಮಾಜದವ್ರಿಗೂ ಅವಕಾಶ ಕೊಟ್ಟಿದ್ದೀರಿ. ತಾವು ಸದೃಢರಾಗಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಎಲ್ಲ ಸಮಾಜ ಜೊತೆಗೂ ನಾವು ಹೋಗಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡಿದ್ದೀರಲ್ಲ, ಅದು ವಿಶೇಷ, ಅದು ಆಗಬೇಕಾದದ್ದು. ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಭಾಗಿಯಾಗಿದ್ದೇನೆ ಅಂದರೆ ನನಗೆ ನನ್ನ ಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ಯಾಕೆ ಕೇಳಿದರೆ ಇವತ್ತು ಈ ಒಂದು ವೇದಿಕೆ ಕಳೆದ 2 ವರ್ಷಗಳಿಂದ ನಾನು ಕೇಳ್ತಾ ಬಂದಿದ್ದೆ, ಸ್ಟೇಟಸಲ್ಲಿ ಎಲ್ಲ ನೋಡ್ತಾ ಬಂದಿದ್ದೆ. ನನ್ನ ಆತ್ಮೀಯ ಮಿತ್ರರಾದ ರವಿಯವರ ಒಂದು ನೇತೃತ್ವದಲ್ಲಿ, ಹಾಗೆ ಈಶ್ವರ್ ಮುಕ್ರೆಯವರು ಇರ್ಬೋದು, ಶಂಕರ್ ಮುಕ್ರೆಯವರು ಇರ್ಬೋದು, ಹಾಗೆ ಹೆಸರು ಹೇಳ್ತಾ ಹೋದರೆ ಬಹಳಷ್ಟು ಜನ ಇದ್ದಾರೆ. ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ಅವರ ಎಲ್ಲರ ಒಂದು ಶ್ರಮದ ಈ ಪ್ರತಿಫಲವಾಗಿ ಈ ಒಂದು ಕರ್ಕಿ ಕ್ಷೇತ್ರದಲ್ಲಿ ಈ ಒಂದು ಪುಣ್ಯ ಭೂಮಿಯಲ್ಲಿ ಈ ಒಂದು ಅದ್ಭುತವಾದ ಕಲಾ ವೇದಿಕೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಇವತ್ತು ನಾನು ಆಗಲೇ ನೋಡಿದೆ, ಪುಟ್ಟ ಮಕ್ಕಳು ಎಂತಹ ಪ್ರತಿಭೆ ಅಂತ ಹೇಳಿದರೆ, ಆ ಪ್ರತಿಭೆ ಹೊರಗೆ ಬರಬೇಕಾದ್ರೆ ಅವರು ತಾಲೂಕು ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗಬೇಕಾದ್ರೆ ಇಂತಹ ಒಂದು ವೇದಿಕೆ ಅವರಿಗೆ ಒಂದು ಅಡಿಪಾಯ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಹಾಗೆ ಇಂಥ ಒಂದು ಆಯೋಜನೆಯನ್ನು ಮಾಡಿದಂತಹ ಎಲ್ಲ ಮಹನೀಯರಿಗೆ ಒಂದು ಪ್ರೀತಿಪೂರ್ವಕ ಚಪ್ಪಾಳೆಯನ್ನು ನಿಮ್ಮಿಂದ ನಾನು ಬಯಸ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಚಪ್ಪಾಳೆಯ ಮೂಲಕ ಅವ್ರನ್ನ ಹುರಿದುಂಬಿಸಬೇಕು. ಹಾಗೆ ದುಡ್ಡಿದ್ದ ಕೂಡಲೇ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗಲ್ಲ, ಮನಸ್ಸು ಮಾಡಿದ ಕೂಡಲೇ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲ್ಲ. ಇಲ್ಲಿ ನೆರೆದಿರ್ತಕ್ಕಂಥವ್ರನ್ನೆಲ್ಲ ಕೂರಿಸ್ಬೇಕು. ತಡರಾತ್ರಿ ಆದರೂ ಕೂಡ ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದರೆ ಈ ಜ್ಞಾನಗಂಗಾ ಎನ್ನುವಂಥ ಒಂದು ವೇದಿಕೆ ಮೇಲಿರುವಂಥ ಪ್ರೀತಿ, ಹಾಗೆ ಆ ಸಂಘಟಕರ ಮೇಲಿರುವಂಥ ಪ್ರೀತಿ ವಿಶ್ವಾಸ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಗಂಗಾ ಅನ್ನುವಾಗ ನನಗೆ ನೆನಪಾಗೋದು ಜ್ಞಾನಗಂಗಾ. ಇವತ್ತು ಇಡೀ ವಿಶ್ವವೇ ಇವತ್ತು ಭಾರತದ ಕಡೆಗೆ ಗಮನ ಹರಿಸುವಂಥ ಸುಸಂದರ್ಭದಲ್ಲಿ ಇವತ್ತು ಜ್ಞಾನಗಂಗಾ ಅನ್ನುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇಡೀ ವಿಶ್ವವೇ ಇವತ್ತು ಗಂಗೆಯಲ್ಲಿ ಮಿಂದು ಏಳುವಂಥ ಸುಸಂದರ್ಭದಲ್ಲಿ ಜ್ಞಾನಗಂಗೆ ಎನ್ನುವಂತಹ ಒಂದು ಕಲಾವೇದಿಕೆ ಇವತ್ತು ನಮ್ಮನ್ನೆಲ್ಲ ಇವತ್ತು ಪುನೀತರನ್ನಾಗಿ ಮಾಡಿಸ್ತಾ ಇದೆ, ಪವಿತ್ರವನ್ನಾಗಿ ಮಾಡಿಸ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಸ್ನೇಹಿತರೆ. ಹಾಗೆ ಬೇರೆ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಡೀತಾ ಇತ್ತು. ಹಾಗೆ ರವಿಯವರು ನನ್ನ ಹತ್ರ ಕೇಳಿದರು, ಜ್ಞಾನೇಶ್ವರಿಯ ರಥೋತ್ಸವ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಈ ಸಲ ಅಂದ್ಕೊಂಡಿದ್ದೇವೆ ಅಂತ ಕೇಳಿದಾಗ ಬಹಳ ಅದ್ಭುತವಾದ ಒಂದು ವಿಚಾರ. ಯಾಕೆ ಕೇಳಿದರೆ ಜ್ಞಾನಗಂಗಾ, ಜ್ಞಾನೇಶ್ವರಿ, ಆ ಜ್ಞಾನೇಶ್ವರಿಯ ಪ್ರೇರಣೆಯೇ ನಿಮಗೆ ಆಗಿರಬೇಕು. ಯಾಕೆ ಕೇಳಿದರೆ ಈ ಸುಸಂದರ್ಭದಲ್ಲಿ, ಯಾಕಂದರೆ ಹಬ್ಬದ ವಾತಾವರಣದಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸುವುದು ಅರ್ಥಪೂರ್ಣವಾದದ್ದು. ಯಾಕೆಂದರೆ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಅವಳಿಗೆ ಅರ್ಪಣೆ ಮಾಡುವಂಥ ಈ ಒಂದು ಸುಸಂದರ್ಭ ನಿಮಗೆಲ್ಲ ಒದಗಿ ಬಂದಿದೆ. ಆ ಅವಕಾಶವನ್ನು ಒದಗಿಸಿಕೊಟ್ಟಂಥ ಜ್ಞಾನಗಂಗಾ ಈ ಒಂದು ಸಂಸ್ಥೆಗೆ ಮತ್ತೊಮ್ಮೆ ಆಭಾರಿಯಾಗಿದ್ದಾನೆ ಅಂತ ಹೇಳ್ತಾ, ನನಗೆ ಈ ಒಂದು ವೇದಿಕೆ ಮೇಲೆ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯರಿಗೂ ವಂದಿಸ್ತಾ, ಮತ್ತೊಮ್ಮೆ ಕೂಡ ಅವಕಾಶ ಸಿಕ್ಕಿದರೆ ನನಗೇನಾದರೂ ಇಲ್ಲಿ ಏನಾದರೂ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ನೀವು ಕಲ್ಪಿಸಿಕೊಟ್ರೆ ಖಂಡಿತವಾಗಿ ನಿಮ್ಮ ಜೊತೆಗೆ ನಾನು ಸದಾ ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಜ್ಞಾನೇಶ್ವರಿ, ಜೈ ಭಾರತಾಂಬೆ. ತುಂಬ ಅನ್ಫಾರ್ಗೆಟಬಲ್ ಮೂಮೆಂಟ್ ಅಂತೇಳಿ ಹೇಳ್ತೀವಲ್ಲ ನನ್ನ ಲೈಫಲ್ಲಿ. ಯಾಕಂದರೆ ಒಂದು ತುಳಿತಕ್ಕೊಳಗಾದಂತಹ ಸಮುದಾಯ,
ಒಂದಾನೊಂದು ಕಾಲದಲ್ಲಿ ನೀರನ್ನು ಕೂಡ ನಮಗೆ ಮುಟ್ಟಲಿಕ್ಕೆ ಪರ್ಮಿಷನ್ ಇರಲಿಲ್ಲ. ಅಂತಹ ಸಮುದಾಯ ಇವತ್ತು ಶಿಕ್ಷಣವನ್ನು ಪಡೆದುಕೊಂಡು ಸಂಘಟಿತರಾಗಿ ಈಗ ಹೋರಾಟಕ್ಕೆ ನೀವು ಮುನ್ನುಗ್ತಾ ಇದ್ದೀರಿ. ಯಾವ ಮೂಲಭೂತ ಹಕ್ಕುಗಳಿಂದ ವಂಚಿತರಾಗಿದ್ದೀರೋ ಆ ಮೂಲಭೂತ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಲ್ಲ, ಇದು ರಿಯಲಿ ಹ್ಯಾಟ್ಸ್ ಅಪ್ ಟು ಯು. ಜ್ಞಾನಗಂಗಾ ವೇದಿಕೆ ಕರ್ಕಿ ನೋಡಿ, ಆ ವೇದಿಕೆ ಒಂದು ಸಂಘಟನೆ ಒಂದು ಹೆಸರಿಟ್ಟಿದ್ರಲ್ಲ ಜ್ಞಾನಗಂಗಾ, ಅದನ್ನು ಯಾವ ರೀತಿ ಸಂಶೋಧಿಸಿರಬೇಕು ಅಥವಾ ನೋಡಿ ಅದನ್ನು ಒಂಥರ ರಿಸರ್ಚ್ ಮಾಡಿನೇ ಇಟ್ಕೊಂಡಾಗಿದೆ. ಜ್ಞಾನಗಂಗಾ ಏನೋ ಮುಕ್ರಿ ಸಮುದಾಯ ಅದು ಇದು ಅಂತೇಳಿ ಇಟ್ಕೊಳ್ಳಿಲ್ಲ. ಜ್ಞಾನಗಂಗಾ ಅಂದರೆ ಆ ಕಲೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅದು ತಲುಪಬೇಕು. ಅದೇ ರೀತಿ ಇಂತಹ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮವನ್ನು ಹಬ್ಬವನ್ನು ಆಚರಿಸೋದ್ರಿಂದ ಏನು ಬೆನಿಫಿಟ್ ಆಗ್ತದೆ, ಯಾವ ಲಾಭ ಆಗ್ತದೆ ಈ ಸಮುದಾಯಕ್ಕೆ ಕೆಲವೊಬ್ಬರು ಅಂದರೆ ಇಂತಹ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಂಘಟನೆ ಮಾಡೋದರಲ್ಲಿ ಆರ್ಗನೈಸ್ ಮಾಡೋದರಲ್ಲಿ ತುಂಬ ಕಷ್ಟ ಇದೆ. ಯಾಕಂದರೆ ಸಾಂಸ್ಕೃತಿಕ ಹಬ್ಬ ಅಂದರೆ ನಾನು ಕೂಡ ಮೊದಲು ಅಂದ್ಕೊಂಡಿದ್ದೆ, ಇವ್ರು ಏನು ಮಾಡ್ತಾರಪ್ಪ, ಎರಡೆರಡು ಟೈಮ್ ನಮ್ಮ ಮನೆಗೆ ಬಂದರು ಪಾಪ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಇದು ಮಾಡ್ತಾಯಿದ್ದಾರೆ, ಯಾವ ರೀತಿ ಆರ್ಗನೈಸ್ ಮಾಡ್ತಾರೆ, ಇವರಿಗೆ ಸೋರ್ಸಸ್ ಏನು, ಯಾರು ಹೆಲ್ಪ್ ಮಾಡ್ತಾರೆ. ಈ ಕಬಡ್ಡಿ ಟೂರ್ನಮೆಂಟ್ ಅಂದರೆ ಜನ ಬರ್ತಾರೆ ನೋಡ್ಕೊಳ್ಳಿಕ್ಕೆ, ಕ್ರಿಕೆಟ್ ಟೂರ್ನಮೆಂಟ್ ಬರ್ತಾರೆ, ಈ ಸಾಂಸ್ಕೃತಿಕ ಹಬ್ಬಕ್ಕೆ ಬರೋದೇ ಇಲ್ಲ ಜನ ಹಾಗಾದರೆ ಯಾವ ರೀತಿ ಆರ್ಗನೈಸ್ ಮಾಡ್ತಾರೆ, ಹೇಗೆ ನನಗೂ ಕೂಡ ತುಂಬ ಸರ್ಪ್ರೈಸ್ ಆಗಿತ್ತು. ಬಟ್ ನಿಮ್ಮ ಆರ್ಗನೈಸೇಷನ್ ಇದೆಯಲ್ಲ, ರಿಯಲಿ ಗ್ರೇಟ್. ಇದು ಈ ಒಂದು ಸಾಂಸ್ಕೃತಿಕ ವೇದಿಕೆಯಿಂದ ಏನಾಗ್ತದೆ ಅಂದರೆ ಪ್ರತಿಯೊಬ್ಬ ಪ್ರತಿಭೆಗೆ ಒಂದು ಪ್ಲ್ಯಾಟ್ಫಾರ್ಮ್ ವೇದಿಕೆ ಕೊಟ್ಟಿದ್ದೀರಿ. ಮತ್ತು ಇನ್ನೊಂದೇನೆಂದರೆ ಒಬ್ಬ ಉಪನ್ಯಾಸಕನಾಗಿ ನಾನು ಕ್ಲಾಸ್ ರೂಮಲ್ಲಿ ಈಗ ಅಬ್ಸರ್ವ್ ಮಾಡ್ತಾ ಇರೋದಂದರೆ ಒಂದು 80% ಮಕ್ಕಳಿಗೆ ಓದುವ ಒಂದು ಹವ್ಯಾಸನೇ ಇಲ್ಲ. ಪ್ಲೀಸ್, ಎಲ್ಲರೂ ಕೂಡ ಮೊಬೈಲಲ್ಲಿನೇ ಹೋಗ್ಬಿಟ್ಟಿದ್ದಾರೆ. ಮತ್ತು ಇನ್ನೊಂದಂದರೆ ಅವ್ರ ಹೇರ್ ಸ್ಟೈಲ್ಗಳನ್ನು ನೋಡಿದರೆ ಮುಂದೆ ಅವರು ಏನಾಗ್ತಾರೋ ಅದು ಗೊತ್ತಾಗ್ತಾ ಇಲ್ಲ ನಮಗೆ. ಇದನ್ನು ಯಾರು ಬದಲಾವಣೆ, ಇಂತಹ ವೇದಿಕೆ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಥವಾ ಅವರು ಸ್ಪರ್ಧೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಎಂಗೇಜ್ ಆದಾಗ ಅವರು ಅಂದರೆ ಏನು ಕೆಟ್ಟ ಚಟಗಳಿಗೆ ಮಾರು ಹೋಗ್ತಾ ಇದ್ದಾರಲ್ಲ, ಅದರಿಂದ ದೂರ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಇಂತಹ ವೇದಿಕೆಗಳನ್ನು ಅವರು ಬಳಸ್ಕೊಳ್ಬೇಕಾಗ್ತದೆ. ನೋಡಿ, ಈಗ ಡ್ಯಾನ್ಸ್ ಮಾಡಿದ್ರು, ಒಬ್ಬನು ಡ್ಯಾನ್ಸ್ ಮಾಡ್ದ, ಅವನು ಎಷ್ಟು ಸ್ವಲ್ಪ ವೇಟ್ ಇದ್ದರೂ ಕೂಡ ಅದನ್ನೆಲ್ಲವನ್ನು ಮರೆತುಬಿಟ್ಟು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನಲ್ಲ, ಯಾಕೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜೀವನ ಗೀತೆಯನ್ನು ಹಾಡಬೇಕಾದ್ರೆ ಮಹಾಡ್ ಅಂತೇಳಿ ಒಂದು ಬಂತು. ಮಹಾಡ್ ಸ್ಟ್ರಗಲ್ ಯಾಕೆ? ಆ ಮಹಾಡ್ ಸ್ಟ್ರಗಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಒಂದು ಮಹಾಡ್ ಸ್ಟ್ರಗಲ್ ಅಂದರೆ ಮಹಾರಾಷ್ಟ್ರ ಜಿಲ್ಲೆಯ ಮಹಾಡ್ ಒಂದು ಊರಿನಲ್ಲಿ ಒಂದು ಚಾದರ್ ಟ್ಯಾಂಕ್ ಅಂತೇಳಿ ಒಂದು ಕೆರೆ ನೀರನ್ನು ಕೂಡ 1 ಲಕ್ಷ ಜನರು ಸೇರ್ಕೊಂಡ್ಬಿಟ್ಟು ಆ ಕೆರೆ ನೀರನ್ನು ನಾಯಿಕರು ಆಕಳು ಬೇರೆ ಬಂದ್ಬಿಟ್ಟು ನೀರನ್ನು ಮುಟ್ತಾ ಇತ್ತು. ಆದರೆ ಇಲ್ಲಿದ್ದಂತಹ ತುಳಿತಕ್ಕೊಳಗಾದಂತಹ ಜನಾಂಗಕ್ಕೆ ನೀರನ್ನು ಮುಟ್ಲಿಕ್ಕೆ ಕೊಡ್ತಾ ಇರಲಿಲ್ಲ. ಅಂತಹ ಜನರನ್ನು ಏನು ಮಾಡಿದರು, ಅವರು ಆರ್ಗನೈಸ್ ಮಾಡಿದರು. ಸಂಘಟಿತರಾಗಿ ನೀವು ಮೇಲೇಳಿ, ನಿಮಗೆ ಮುಂದೆ ಹೀಗಾದರೆ ನಿಮ್ಮ ಮೂಲಭೂತ ಹಕ್ಕುಗಳು ನಿಮ್ಗೆ ಸಿಗೋದಿಲ್ಲ ಅಂತೇಳಿ ತಿಳ್ಕೊಂಬಿಟ್ಟು ಆ ಮಹಾಡ್ ಸ್ಟ್ರಗಲನ್ನು ಮಾಡಿ 1 ಲಕ್ಷ ಜನರು ಕೂಡ ಆ ಒಂದು ಚಾದರ್ ಟ್ಯಾಂಕ್, ಆ ಕೆರೆ ನೀರನ್ನು ಮುಟ್ಟೋದ್ರ ಮುಖಾಂತರ ಆರ್ಗನೈಸ್ ಆಗ್ತಾರೆ. ಈಗ ಕೇವಲ ಮುಕ್ರಿ ಸಮಾಜ ಅಂದರೆ ಕೆಲವೊಬ್ಬರ ತಲೆಯಲ್ಲಿ ಹೀಗೆ ಇದೆ, ಏನು ಅಂದರೆ SC ಸಮಾಜ ಅದೊಂದು ಏನು ಏನು ಬ್ಯಾಕ್ವರ್ಡ್ ಕ್ಲಾಸ್ ಅಂತೇಳಿ ಹೇಳ್ತಾರೆ. ಇಲ್ಲ, ನೀವು ಇವಾಗ ತೋರಿಸಿದ್ದೀರಿ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ನಿಮಗೆ ಇನ್ನೊಂದು ಸ್ವಲ್ಪ ಅವಕಾಶ ಸಿಕ್ಕರೆ ನೀವು ಏನಾದರೂ ಸಾಧನೆ ಮಾಡಿ ತೋರಿಸ್ತೀರಿ. ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಅಪರ್ಚುನಿಟಿ ತುಂಬ ಕಡಿಮೆ ಇದೆ. ನಿಮಗೆ ಸಿಕ್ಕಂತಹ ಸ್ವಲ್ಪ ಅವಕಾಶದಲ್ಲಿನೇ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ರಿ. ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ನಾನು ಕೂಡ ಬಡತನದಿಂದ ನಾನು ಕೂಡ ಏನು ಮಾಡಬಾರ್ದು ಅಂದರೆ ಅಷ್ಟು ಮನೆಯಲ್ಲಿ ಕಿತ್ತು ತಿನ್ನುವಂಥ ಬಡತನ ಆವಾಗೆಲ್ಲ. ಯಾಕೆ ನಾನು ಇವತ್ತು ನಾನು ದೇವರನ್ನು ಪೂಜಿಸುವ ಮೊದಲು ನಾನು ಅಂಬೇಡ್ಕರನ್ನು ಪೂಜಿಸ್ತಾ ಇದ್ದೀನಿ. ಯಾಕಂದರೆ ಇಟ್ಸ್ ಬಿಕಾಸ್ ಆಫ್ ದ್ಯಾಟ್ ರಿಸರ್ವೇಷನ್. ಎಷ್ಟು ಹೇಳಿ ಘಟಾನುಘಟಿಗಳು ಅಬ್ಸರ್ವ್ ನೋಡ್ತಾ ಇದ್ದಾರೆ ನನ್ನನ್ನು. ದಯವಿಟ್ಟು ನನ್ನನ್ನು ಇಲ್ಲಿ ಕರೆದುಬಿಟ್ಟು ನನ್ನನ್ನು ಸನ್ಮಾನಿಸಿರಿ. ನಾನು ನಿಮ್ಮೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.
ತಂದಾನ ತಂದನಾನ ತಾನೇ ತಂದಾನ ತಂದನಾನ 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 ಸ್ಯಾನೆ ಪಿರುತಿ ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಪಿರುತಿ ಪಕ್ಕದಲ್ಲಿಂತ್ರೆ ಶಿವ ನೀನೆ ನಾನೇ ಪಾರ್ವತಿ ಪಸಂದಾಗವ್ನೆ ಸ್ಯಾನೆ ಪಸಂದಾಗವ್ನೆ ಚಲಿ ಮೆಟ್ಟು ಪಾರಿ ಚಲಿ रितेर चली मैं तो पार चली पार वाले पर लेकिन नार चली रे मेरा नन्नाए 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 ಆ ಪಕ್ಕ ನಂದೆ ಈ ಪಕ್ಕ ನಂದೆ ತಲೆ ಮೇಲೆ ಆಕಾಶ ಪಕ್ಕ ನಂದೆ ಭರತ ವೇದ ಮುಗ ನಿರತ ನಾಟ್ಯ ಮುಗ ಕದಿಲಿನ ಪದ ನಿರೀಶ ಶಿವನಿ ವೇದನಗ ಅವನಿ ವೇದನಗ ಪಲಿಕೆನು ಪದ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಭೂಮಿ ತಾಯಿ ಕಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು ಸುಗ್ಗಿ ಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚೌಡವನ ಪೂಜೆಗಿಂದು ಬಾಳೆ ಬಾಗಿದವೋ ತಾಯಿ ಚೌಡವನ ಪೂಜೆಗಿಂದು ಬಾಳೆ ಬಾಗಿದವೋ ಮಾಯ್ಕಾತಿ ಚೌ